जय जय राम हरे जय जय सीता हरे जय जय राम हरे जय जय सीता हरे राम हरे हरे सीता हरे हरे राम हरे हरे सीता हरे हरे जय जय राम जय जय सीता हरे जय जय राम हरे जय जय सीता हरे दशरथ दूगर दोन गलिसिದ ಶ್ರೀಹರಿ ದಶರಥ दूगर दोन ಗಲಿಸಿದ ಶ್ರೀಹರಿ ಲೋಕವ ಬೆಳಗುವ ರಾಮ ಹರೇ ಹರೇ ಲೋಕವ ಬೆಳಗುವ ರಾಮ ಹರೇ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ಸೀತಾ ಹರೇ ಜಯ 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 ಸೀತಾ ಹರೇ ರಾಮ ಹರೇ ಆಂಜನೇಯ ಸಕಲ ಸಾಮ್ರಾಜ್ಯವನ್ನು ಎಲ್ಲವನ್ನು ನಮಗೆ ಲಭಿಸುವಂತೆ ಮಾಡಿದ ಶ್ರೀರಾಮಚಂದ್ರನ ಕಾರ್ಯಕ್ಕೆ ಎಲ್ಲರೂ ಸಂತೋಷದಿಂದ ನಡೆಯಿರಿ. ಹೌದು ಒಡೆಯ, ಹೌದು ಒಡೆಯ. ಇಂದಿಗೆ ನಮ್ಮ ಜನ್ಮವು ಸಾರ್ಥಕವಾಯಿತು. ನಡೆಯಿರಿ, ಎಲ್ಲರೂ ರಾಮ ಕಾರ್ಯದಲ್ಲಿ ತೊಡಗೋಣ. ಶಾಪ ವಿಮೋಚನೆಗಾಗಿ ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ ಶಾಪ ವಿಮೋಚನೆಗಾಗಿ ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ ಸ್ವಯಂವರ ಸಭೆಯಳು ಜಗದಗುವ ಮುರಿದು ಸ್ವಯಂವರ ಸಭೆಯಳು ಜಗದಗುವ ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ ಸೀತೆಯ ವರಿಸಿದ ರಾಮ ಹರೇ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ಸೀತಾ ಹರೇ ರಾಮ ಹರೇ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಜಯ ಜಯ ಅಂಬೋರು ಹಾಕಿ ಸೀತೆಯನ್ನ ಕಾಂದನೆ ಪರಿಹ ಅಂಬೋರು ಹಾಕಿ ಸೀತೆಯನ್ನ ಕಾಂದನೆ ಪರಿಹ ತಂಬಿಡಾಗೆ ನಂಬಿ ಬಂದೆ ಸೀತಾ 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 ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೊಂಬರಾನೆ ಕುರುಂಬಳ ತಾಕ್ಷಿಗೆ ಬೊಂಬರಾನೆ ಕುರುಂಬಳ ತಾಕ್ಷಿಗೆ ಕಂಬೋರು ಹಾಕಿ ಸೀತೆಯನ್ನ ಕಾಂದನೆ ಪರಿಹ ಸೀತಾ
ಮೂಲಲಾನೆ ಜಾನಕಿ ಸೀತಾ 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 बोललाने जानकी सीता बोललाने जानकी लीलया अवलोकिने लीलया अवलोकिने ಹಮ್ಮೋರು ಹಾಕಿ ಸೀತೆಯನ್ನ ಕಾಂದನೆ ಪರಿಹ ಸೀತಾ 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 ಎಲ್ಲಿರುವೆ ಹೇಗಿರುವೆ ಮನೋಹರೇ ದಿನಗಳು ಕಳೆದಂತೆಲ್ಲ ನನ್ನ ಚಿಂತೆಯು ಬಲವಾಯಿತು ಬಂದು ಒಂದು ಮಾತನ್ನು ಹಾಡಬಾರದೆ ವಾಲಿಯ ವಧೆಯಾಗಿ ವರ್ಷ ಕಾಲವಾದರೂ ಸೀತಾನ್ವೇಷಣೆ ಕಾರ್ಯದಲ್ಲಿ ಇನ್ನೂ ತೊಡಗಲಿಲ್ಲ ಲಕ್ಷ್ಮಣ ನೀಗಲೇ ಹೋಗಿ ಸುಗ್ರೀವರಾಜನನ್ನು ಎಚ್ಚರಿಸಿ ಬಾ ಹಾಗೆ ಆಗಲಿ ಅಣ್ಣ ಗ್ರಜ ಈಗ ಸುಗ್ರೀವನಡೆಗೆ ಹೋಗುವೆನ ಗ್ರಜ ಹೋಗುವೆನ ಗ್ರಜ ಹೋಗುವೆನ ಗ್ರಜ ವಾಲಿಯ ಸಂಹಾರವಾಗಿ ವರ್ಷ ಕಾಲ ಕಳೆದರು ಭಾನುಮತ್ತನಾಗಿ ಕುಳಿತಿರುವ ಸುಗ್ರೀವನು ಅವನ ಕಿಷ್ಕಿನಿಯನ್ನು ಈಗ ಸುಟ್ಟಿ ಧ್ವಂಸ ಮಾಡಿ ಬಿಡುವನು. ಕಿಷ್ಕಿಂದೆಯನ್ನು ಕಿಷ್ಕಿಂದೆಯನ್ನು ಪಡ ಪಡ ಕಪಿಕುಲವ ಕಳೆದು ಕೊಡವೇಳಿಡುವೆ. ಸುಗ್ರೀವಾದಮನ ಕೆಡುಕ
ಪರಮ ಪುರುಷ ವರದ ಹದನ ಶಿರದಿ ಧರಿಸಿ ಹರದಿಂದಲಿ ಪರಮ ಪುರುಷ ವರದ ಹದನ ಶಿರದಿ ಧರಿಸಿ ವರದ ಶರದ ಸುತ್ತ ಕೋಪಿಸುವೆ ರಾಮಾನುಜನಿ ಪ್ರಭು ಲಕ್ಷ್ಮಣ ರಾಜೇಂದ್ರ ಮಳೆಗಾಲವಾದ ಕಾರಣ ಚದುರಿ ಹೋದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸಮಯವಾಯಿತು, ಕ್ಷಮಿಸಬೇಕು. ಅಂಗದ ಆತನಿಗೆ ಬರುವುದು ನಾಚಿಕೆ, ಆದ್ದರಿಂದ ತನ್ನನ್ನು ಕಳಿಸಿರುವನಿ. ಇನ್ನು ಏನಾದರೂ ಉದಾಸೀನ ಮಾಡಿದರೆ ವಾಲಿಗಾಲ ಗತಿಯೇ ಆಗುವುದು. ಜಾಗ್ರತೆಯಾಗಿ ಅಣ್ಣನ ಬಳಿ ಕರೆದುಕೊಂಡು ಬಾ. ಅಪ್ಪಡೆ ಅಪ್ಪಡೆ. ಕಾಣಿರ 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 ಜಾನಕಿಯ ಜಾನಕಿಯ ಹಾಸಿತ ಪರಿಷಿತ ಸಾಧನ ತರುವೆಲ್ಲತೆಯೇ ಪರಿಹಿತ ಸಾಧನ ತರುವೆಲ್ಲತೆಯೇ ಹರಳಿದ ಸುಮಗಳೇ ಕಾಣಿರ ಜಾನಕಿಯ ಕಾಣಿರ ಕಾಣಿರ ಜಾನಕಿಯ ಕಾಣಿರ ಜಾನಕಿಯ ಸೀತಾ ಹೊಳದಲ್ಲಿ ಮಿಂದು ವನದಲ್ಲಿ ನಾಲಿದು ಕೊಳ್ಳದಲ್ಲಿ ಮಿಂದು ವನದಲ್ಲಿ ನಾಲಿದು ಹಾಡುವ ನವಿಲೆ ನೀ ಕಾಣಿರ ಹಾಡುವ ನವಿಲೆ ನೀ ಕಾಣಿರ ಹಾಲಗಾಂಗಿಯ ಜೀವನ ಜ್ಯೋತಿಯ ಹಾಲಗಾಂಗಿಯ ಜೀವನ ಜ್ಯೋತಿಯ ಎಲ್ಲಿ ಹಳೆಂಬುದ ಕಾಣಿರ ಕಾಣಿರ ಕಾಣಿರ
ಹೇಗಿರುವೆ? ದುರುಳನಾದ ದಶಕಂಠನು ನಿನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಕೈ ಜಾರಿ ಕೆಳಕ್ಕೆ ಬಿದ್ದೆಯೋ ಅಥವಾ ಅಪಮಾನವನ್ನು ಸಹಿಸಲಾರದೆ ಆತ್ಮಹತ್ಯೆ ಮಾಡಿಕೊಂಡೆವು? ಒಂದೂ ಕಾರಣನಲ್ಲ. ಸುಗ್ರೀವನನ್ನು ಎಚ್ಚರಿಸಲು ಬರಲು ಹೋದ ಲಕ್ಷ್ಮಣನು ಇನ್ನೂ ಬಾರದಿರಲು ಕಾರಣವೇನು? ಕುಪಿತನಾಗಿ ಹೋದವನು ಅಲ್ಲಿ ಏನು ಅನಾರ್ಥಗಳನ್ನು ಮಾಡಿದನು ಕಾರಣನಲ್ಲ. ಅಣ್ಣ ನಮಸ್ಕರಿಸುವೆನು. ಸಹೋದರ, ಅಣ್ಣ ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸುಗ್ರೀವರಾಜನನ್ನು ಕಂಡೆಯಾ? ಹಲೋ ಅಣ್ಣ, ಸುಗ್ರೀವನು ಇತ್ತಲೇ ಬರುತ್ತಿರುವನು. ಪ್ರಭು, ನಮ್ಮ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಅದೋ ಪ್ರಭು. ಮನುಜಾವತಾರ ವಿನುತ ವಿರಾಮ, 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 ಅನಗರಗದ ಅವಲೀಲವ ಅಭಿವರ್ಣಯಾಮಿ ತಗೋ ಅಭಿವರ್ಣಯಾಮಿ ತಗೋತ್ತಮ. ಮುನಿಯಾಗಮಾಲ ಗಣಯೋಗಶೀಲ, ಮುನಿಯಾಗಮಾಲ ಗಣಯೋಗಶೀಲ, ಮುನಿಯಾಗಮಾಲ ರಾಮ ರಾಮಚಂದ್ರ ಮುನಿಯಾಗ ಬಾಲಗನ ಯೋಗಶೀಲ, 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 ಗುಣಧಾಮ ರಾಮ ಚುನಬೋವಿಗೋ, ಗುಣಧಾಮ ರಾಮ ಚುನಬೋವಿಗೋ, ಪರಿಪಾಹಿ ರಾಮ ರಘೋ
ನಿನಗೆ ಮಂಗಳವಾಗಲಿ. ಹೇಳಿ ಸುಗ್ರೀವರಾಜ, ಪ್ರಭು. ಇನ್ನು ತಡವೇಕಿ? ಕಪಿವರರಿಗೆ ಇನ್ನು ಆಜ್ಞೆಯನ್ನು ಮಾಡು. ಆಜ್ಞೆ ಪ್ರಭು. ಆಂಜನೇಯ, ಹೀಗೆ ಬಾ. ನೀನು ಜಾಂಬುವಂತ ಅಂಗದ ಕಪಿವೀರರನ್ನೊಳಗೊಂಡು ದಕ್ಷಿಣ ದಿಕ್ಕಿಗೆ ಹೋಗು. ಆಗಬಹುದು ಒಡೆಯ. ಪರ್ವತ ಪ್ರಾಂತ್ಯಗಳಲ್ಲಿಯೂ ನದಿ ಪ್ರಾಂತ್ಯಗಳಲ್ಲಿಯೂ ಮಾತೆಯವರನ್ನು ಚೆನ್ನಾಗಿ ಹುಡುಕು. ಆಗಬಹುದು ಒಡೆಯ. ಮಾತೆಯವರು ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ದಕ್ಷಿಣ ಸಮುದ್ರವನ್ನು ಸೇರು. ಆಗಬಹುದು ಒಡೆಯ. ಅಲ್ಲಿ ಹಂಗಾರಕಿ ಎಂಬ ರಕ್ಕಸಿರುವಳು, ಅವಳಿಗೂ ಲೆಕ್ಕಿಸದೆ ಮುಂದೆ ಹೋಗು. ಆಗಬಹುದು ಒಡೆಯ. ಭೋಗವತಿ ನಗರವು ಸಿಗುವುದು, ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಮುಂದೆ ಹೋಗು. ಪಿತೃಲೋಕವೂ ಸಿಗುವುದು, ಅಲ್ಲಿಂದ ಮುಂದೆ ಹೋಗಬೇಡ. ಏತಕ್ಕೆ ಒಡೆಯ? ಅಲ್ಲಿ ಸೂರ್ಯ ರಶ್ಮಿ ಸಹ ಇಲ್ಲ. ಹೀಗೆ 1 ಮಾಸದ ಅವಧಿಯೊಳಗಾಗಿ ಮಾತೆಯ ಕುಶಲ ವಾರ್ತೆಯನ್ನು, ಆ ಧುರುಳನಾದ ರಾವಣನ ನೆಲೆಯನ್ನು ಕಂಡುಹಿಡಿಯತಕ್ಕದ್ದು. ಅವಧಿ ಮೀರಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ, ಇದು ಸುಗ್ರೀವಾಜ್ಞೆ. ಆಗಬಹುದು ಸುಗ್ರೀವರಾಜ. ಈ ನಾನಾ ದಿಕ್ಕಿನರತಕ್ಕಂಥ ವಿಷಯಗಳು ನಿನಗೆ ಹೇಗೆ ಪರಿಚಿತ? ನಮ್ಮ ಅಣ್ಣನು ಬೆನ್ನೆಟ್ಟಿ ಬಂದಾಗ ನಾನಾ ಅದ್ಭುತಗಳನ್ನು ಕಂಡನು ಪ್ರಭು. ಆಂಜನೇಯನೇ ದೂರದರ್ಶಿ, ನೀವೇ ಆಜ್ಞಾಪಿಸಿ ಕಳಿಸಬೇಕು ಪ್ರಭು. ಆಗಬಹುದು. ಮಾರುತಿ, ಈ ಮಹತ್ತರ ಕಾರ್ಯ ನಿನ್ನಿಂದ ಸಾಧ್ಯವೇ? ಶ್ರೀರಾಮನ ನಿನ್ನಯ ವಿರಾಮನ ನಿನ್ನಯ ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸದ್ಘಟಾಕ್ಷ ಮಮ್ಮೊಂದಿರೆ ಕ್ಷಣದೋಳ್ ಆ ರಾವಣನಂ ಸದಬಡೆದು ಆರ ಜನಕ ಜಯ ಕುಶಲ ವಾರ್ತೆಯನು ತೊಂದೊಲವೆನೊಲವು ರಾಮ ರಾಮ ರಾಮಚಂದ್ರ ಪ್ರಭು, ಇದೆಷ್ಟರ ಮಟ್ಟಿನ ಕಾರ್ಯ. ನಿಮ್ಮ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ನೀಚನಾದ ರಾವಣನ ಬಲಗಳನ್ನು ತಿಳಿದು ಬರೆಯನು. ಅವಧಿ ಮುಗಿಯುವೊಳಗಾಗಿ ದೇವ. ಭಾರತಿ, ಆಕೆಯನ್ನು ಕಂಡಾಗ ಆಕೆಯನ್ನು ಗುರುತಿಸುವುದಕ್ಕಾಗಿ ಕೆಲ ಗುರುತುಗಳನ್ನು ಹೇಳುವೆ. ಹೀಗೆ ಬಾ. ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು. ಆಗಬಹುದು ಆಗಬಹುದು. ಅದು ಸಾಲದೆ ಜಾನಕಿ ಗರುಹುವ ಪರಿಶಿದೆ ಕೇಳೈ ಮಾರುತಿ ಬೇಡುವೆನು ಬಾರೈ. ಜಾನಕಿ ಗರುಹುವ ಪರಿಶಿದೆ ಕೇಳೈ ಮಾರುತಿ ಬೇಡುವೆನು ಬಾರೈ. ಆರತಿ. ಶಿವಚಾಪವ ಮುರಿದು ನಲಿದು ಶಿವಚಾಪವ ಮುರಿದು ನಲಿದು ಸೀತೆಯ ಕರ ಪಲ್ಲವಗಳ ಪಿಡಿದು ಸೀತೆಯ ಕರ ಪಲ್ಲವಗಳ ಪಿಡಿದು ಕರೆದಂದು ತಾನೆ ಸೈ ಸೈ ಜಾನಕಿ ಗರುಹುವ ಪರಿಶಿದೆ ಕೇಳೈ ಮಾರುತಿ ಬೇಡುವೆನು ಬಾರೈ. ನಮಗೆ ಭಾರತೊಡೆ ಹಾಗೆಗೆ ನಮಗೆ ಭಾರತೊಡೆ ಸೀತೆಗೆ ನಮಗೆ
ಬಾರದೊಡೆ ಆಚೆಗೆ ನಮ್ಮುಗೆ ಬಾರದೊಡೆ ಸೀತೆಗೆ ಅಂಗುಲಿಗೆಯ ನಿದ ಆಚೆಗೆ ಕೊಡಲು ಅಂಗುಲಿಗೆಯ ನಿದ ಆಚೆಗೆ ಕೊಡಲು ಪಂಕಜ ಮುಖಿ ತಿಳಿವಳು ಜಾನಕಿ ಗರುಹುವ ಪರಿಹಿಗೆ ಕೇಳೈ ಮಾರುತಿ ಬೇನು ಬಾರೈ ಮಾರುತಿ 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 ಈ ಅಂಗುಳಿಕೆಯನ್ನು ಆಕೆ ಕೊಟ್ಟು ಆಕೆಯಿಂದ ಒಂದು ಅಭಿಜ್ಞಾ ವಸ್ತು ಒಂದನ್ನು ತರಬೇಕು. ಅದು 1 ಮಾಸದ ಅವಧಿ ಒಳಗಾಗಿ ಆಗಬಹುದು. ಎಲೆ ಕಪಿವೀರರೇ, ಆಂಜನೇಯ, ಈಗ ಎಲ್ಲರೂ ಕೇಳಿರಿ. ಹಿಂದಿನಿಂದ ಮೊದಲುಗೊಂಡು ಮಾದೇವರ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ರಾಮಚಂದ್ರ ಮಹಾಪಾಹಿದಯಾಯಿತೆ ಅಗಹನ ಪರಮ ಕೃಪಾಳೋ. ರಾಮಚಂದ್ರ ಮಹಾಪಾಹಿದಯಾಯಿತೆ ಅಗಹನ ಪರಮ ಕೃಪಾಳೋ. ಸಕಲ ಲೋಕದವನೇ ಮುರಹರನೆ ಸುರಹರನೆ. ರಾಮಚಂದ್ರ ಮಹಾಪಾಹಿದಯಾಗಿದೆ ಅಗಹನ ಪರಮ ಕೃಪಾಳೋ ಪರಮ ಕೃಪಾಳೋ ಪರಮ ಕೃಪಾಳೋ. ಜೈ ಜೈ ರಘುವೀರ ಸಮರ್ಥ. ಗಗನವತಾಗೆ ನೀರ್ ಬಳುಕುವ ತುಂಗ ತರಂಗ ಸಂಗಮೇ. ಗಗನವತಾಗೆ ನೀರ್ ಬಳುಕುವ ಗಗನವತಾಗೆ ನೀರ್ ಬಳುಕುವ ತುಂಗ ತರಂಗ ಸಂಗಮೇ. ಹೊಡಿದ ಬೋಲ ಮೀನ ಮುತ್ತು ರತ್ನ ನವರತ್ನ ಮಿದಮೋ. ಹಗಡಿದ ಬೋಲ ಮೀನ ಮುತ್ತು ರತ್ನ ನವರತ್ನ ಮಿದಮೋ. ಸೊಗಯಿಪುದೇ ಸೊಗಯಿಪುದೇ ಝರಿಯ ಬೀರಿ ಹಚ್ಚರಿಯ ಬೀರಿ ಮೋದ್ಭುತ ವರಣೋ ವರಣೋ ವರಣೋ
ಅಬ್ಬೋ ತಾತ ಜಾಂಬವಂತರೇ, ನೋಡಿದ್ರ ಈ ಶತಯೋಜನೆಯುಳ್ಳ ವಿಸ್ತೀರವಾದ ಸಾಗರವನ್ನು? ಹೌದು ಆಂಜನೇಯ, ಎಷ್ಟೊಂದು ಭಯಾನಕವಾಗಿರುವುದು. ಅಂಗದ ಕುಮಾರ, ಈ ಶತಯೋಜನೆ ಉಳ್ಳ ಸಾಗರವನ್ನು ದಾಟಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಶೂರರು ಯಾರಿರುವರು ಒಂದು ಸಾರಿ ವಿಚಾರಿಸಿ ನೋಡು. ನಾನು ಅಲ್ಲಿಯ ತನಕ ರಾಮಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುವೆನು. ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ನನ್ನ ಶಕ್ತಿಯನ್ನು ಜೈ ಜೈ ನೀರು ಎಷ್ಟು ಯೋಜನ ಆರಬಲ್ಲೆ. ಜೈ ಜೈ ಶ್ರೀರಾಮ್, ಜೈ ಜೈ ಅಂಗದ ಕುಮಾರ, ಈ ಕಾರ್ಯಕ್ಕೆ ಆಂಜನೇಯನೇ ಸಮರ್ಥನು. ಹೌದು ಹೌದು, ಆದ್ದರಿಂದ ಆತನನ್ನೇ ಪ್ರಾರ್ಥಿಸೋಣ. ಹೌದು. ಜೈ ಜೈ ಹನುಮ, ಜೈ ಜೈ ಹನುಮ, ಈ ಕಾರ್ಯಕ್ಕೆ ನೀನೇ ಸಮರ್ಥನು. ಜೈ ಜೈ ಹನುಮ. ತಾತ, ಏನು ರಾಮ ಕಾರ್ಯಕ್ಕಾಗಿ ನೀವು ನನ್ನನ್ನು ಇಷ್ಟೊಂದು ಯಾಚಿಸುವುದೇ? ಹೌದು ಆಂಜನೇಯ, ಚಿಂತಿಸಬೇಡಿ. ಇದೋ ನೋಡಿ, ಈ ಶತಯೋಜನೆಗಳ ವಿಸ್ತೀರವಾದ ಸಾಗರವನ್ನು ಒಂದು ಸಣ್ಣ ಕಾಲುವೆ ರೂಪದಲ್ಲಿ ದಾಟಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ರಾವಣನ ಬಲಾವನನ್ನು ತಿಳಿದು ಬರುವೆನು. ಅವಧಿ ಮುಗಿಯರೊಳಗಾಗಿ ಅಲ್ಲಿಯ ತನಕ ನೀವೆಲ್ಲರೂ ಇಲ್ಲೇ ರಾಮಧ್ಯಾನ ಮಾಡ್ತಾ ಕುಳಿತುಕೊಳ್ಳಬೇಕು. ಆಗಬಹುದು ಆಗಬಹುದು ಆಗಬಹುದು. ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣಿತ ನೆನೆಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದ ನಾಂ ನಿರುಕಿಸಿದೆ ಶ್ರೀ ರಾಮಚಂದ್ರನ ಉದಯೋದಿ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡ
ಗಗನ ತಲ್ಲಕ್ಕೆ ಹೊಗೆವ ಕಲ್ಲು ಲಗಳ ಮೇಲೆ ನೆಗೆಯುತ್ತೆ ಗಗನ ತಲ್ಲಕ್ಕೆ ಹೊಗೆವ ಕಲ್ಲು ಲಗಳ ಮೇಲೆ ನೆಗೆಯುತ್ತೆ ಗಗನ ತಲ್ಲಕ್ಕೆ ಹೊಗೆವ ಕಲ್ಲು ಲಗಳ ಮೇಲೆ ನೆಗೆಯುತ್ತೆ ಪ್ರಗತಿಯೊಳಗೆ ಪ್ರಗತಿಯೊಳಗೆ ಶುಭನ ತೆರದಿ ಪ್ರಗತಿಯೊಳಗೆ ಶುಭನ ತೆರದಿ ಪ್ರಗತಿಯೊಳಗೆ ಶುಭನ ತೆರದಿ ಪ್ರಗತಿಯೊಳಗೆ ಶುಭನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರವ ನೋಡುವೆ ಇಲ್ಲಿಗೆ ಬರುತ್ತಿರೆ ನಗರವ ನಗರವ ಮಣಿ ಮಂಡಲ ಬಂದಿದ ಕಂಡನ ಲಂಕ ನಗರವ ಕೊಂಡೆ ಒಳಬೆ ಮದ ಕಳ್ಳ ಜಾತ ಹಳ ತಳ್ಳಿಸಿ ಗಗನವ ಬೆಳಗಿದೆ ಒಳಬೆ ಮದ ಕಳ್ಳ ಜಾತ ಹಳ ತಳ್ಳಿಸಿ ಗಗನವ ಬೆಳಗಿದೆ ಒಳಬ ಹೇ ಮದ ಕಳ್ಳ ಜಾತ ಹಳ ತಳ್ಳಿಸಿ ಗಗನವ ಬೆಳಗಿದೆ ಹೇ ಮದ ಕಳ್ಳ ಜಾತಿ ತಳ ತಳ್ಳಿಸಿ ಗಗನವ ಬೆಳಗಿದೆ ಸಲತ್ರಿಕೂಟ ಸಲತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಚಲಿವ ಥೈ ನಗರವ ಹೋಗುವೆ ಚಲಿವ ಥೈ ನಗರವ ಹೋಗುವೆ ಕಂಡನ ಲಂಕ ನಗರವ ಕಂಡೆ ನಗರವ 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 ಅಬ್ಬೋ ಏನಿ ಲಂಕಾ ನಗರದ ಮುಖ್ಯ ದ್ವಾರವೇ ಇಷ್ಟೊಂದು ಪ್ರಜ್ವಲಮಾನವಾಗಿ ಕಾಣುತ್ತಿರುವುದಲ್ಲ. ಇನ್ನು ಈತನ ಅರಮನೆ ಆದರೂ ಇನ್ನೆಷ್ಟೊಂದು ಸುಂದರವಾಗಿರಬೇಕು. ದೇವ ರಾಮಚಂದ್ರ ಸಮುದ್ರ ಲಂಘನಾ ಸಮಯದಲ್ಲಿ ನನ್ನನ್ನು ನುಂಗಲು ಬಂದ ಸಿಮ್ಮಿಳಿಕೆ ಉದರದಲ್ಲಿ ಸೂಕ್ಷ್ಮವಾಗಿ ಒಳವಕ್ಕು ಅವಳ ಉದರವನ್ನು ಸೇರಿ ಆಚೆಗೆ ಬಂದಿದ್ದು. ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನೇ ತಿರಸ್ಕರಿಸಿದ್ದು, ನಾಗಮಾತೆ ಗರ್ವವನ್ನು ಅಡಗಿಸಿದ್ದು. ಮಹಾಮಹಿಮನಾದ ನಿನ್ನ ಅನುಗ್ರಹ ಆಶೀರ್ವಾದದಿಂದಲ್ಲವೇ ಇನ್ನು ನನಗೆ ಭಯವೆಂದರೇನು? ಪುರಪ್ರವೇಶ ಮಾಡಿಯೇ ತೀರುವೆನು. ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟಂ ತಡಬಡೆಯುತ್ತದೆ. ರನ್ನದ ಪವಳದ ತೆನೆಗೊನೆ
ಪ್ರಭು ಹೆನತ ಕನತ ಬಿಗೆ ಶೋಭಿಪುದನಗೆ ಎನ್ನತ ಕನ್ನತ ಬಿಗೆ ಶೋಭಿಪುದನಗೆ ನಾಗಲೋಕ ಸುರರಿಗೆ ಸಮನೆನಿಪುದು ನಾಗಲೋಕ ಸುರರಿಗೆ ಸಮನೆನಿ ಸೊಗಸು ನಗರ ಬಿದು ಶೋಭಿಪದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ ಇದೇನಿದು ಪುರಪ್ರವೇಶ ಮಾಡೋಣವೆಂದರೆ ಬಾಗಿಲಿಗೆ ಅಡ್ಡಲಾಗಿ ಯಾರು ಹೆಂಗಸು ಬಿದ್ದಿರುವಲ್ಲ. ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡಬಾರದು. ಇವಳನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವೆನು. ಲೇ ಮನ್ಮಥ, ಇವನಿಗೆ ಬಹಳ ದಿನಗಳಿಂದ ನನ್ನ ಮೇಲೆ ಕಣ್ಣಿತ್ತು. ಮನ್ಮಥನಿಗೆ ನನ್ನ ರೂಪ ಲಾವಣ್ಯವನ್ನು ನೋಡಿ ನನ್ನನ್ನು ಮೈಸಲು ಬಂದಿರುವನೋ. ಲೇ, ನಾಳೆ ಭೇಟಿಯಾಗೋಣ. ಹಿಂದೆಕೋ ನನಗೆ ನಿದ್ರೆಯು ಬಾಧಿಸ್ತಿರುವುದು. ನಾಳೆ ಭೇಟಿಯಾಗೋಣ. ಎಂದಿಲ್ಲದೆ ಛೇ, ಏನಯ್ಯ ಇದು ಅಪ್ಪ. ಎಂಥ ಸಕ್ಕರೆಯ ಸವಿಯಾದ ನಿದ್ರೆಯಲ್ಲಿದ್ದೆ. ಈ ನಿದ್ರಾಭಂಗ ಇದೆಯಲ್ಲ, ಅದರಂಥ ಕೆಟ್ಟ ಬುದ್ಧಿ ಯಾರಿಗೂ ಬರೋದು. ಆ ಕೆಟ್ಟ ಕೆಲಸ ಯಾರು ಮಾಡಬಾರ್ದು. ಯಪ್ಪೋ, ಎಷ್ಟು ಚೆನ್ನಾಗಿ ಮಲಗಿಕೊಂಡಿದ್ದೆ ನಾನು. ಇರಲಿ ಇರಲಿ, ಒಮ್ಮೆ ನೋಡಿ ಬಿಡ್ತೇನೆ. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸುತ್ತಿರುವರು. ಯಾರಾಗಿರಬಹುದು? ನಮ್ಮ ಪಹರೆಯವರೆಲ್ಲ ಎಚ್ಚರವಾಗಿಯೇ ಇದ್ದಾರೆ. ಆಹಾ, ಎಲ್ಲರೂ ಚೆನ್ನಾಗಿಯೇ ಇದ್ದಾರೆ. ಅದರಲ್ಲಿಯೂ ಅದ್ಭುತವಾಗಿದ್ದಾರೆ ಗುರುಗಳು. ಇಲ್ಲಿ ಯಾವುದೋ ಮರ್ಕಟ. ಚೇಷ್ಟೆ ಮೊದಲೇ ಕಪಿ ಅಲ್ವೇ, ತುಂಬಾ ಚೇಷ್ಟೆ. ತಾವ್ಯಾರು? ತಮ್ಮ ನಾಮಾಂಕಿತವೇನು? ಅಮ್ಮ ಅಮ್ಮ, ನಾನು ರಾಮದೂತನು. ಓಹೋ, ನಾಮಾಂಕಿತ? ಆಂಜನೇಯ, ಹನುಮಂತ, ಮಾರುತಿ ಅಂತ ಕರೆಯವರು. ಹಬ್ಬಬ್ಬಬ್ಬ. ಓಹೋ, ಯಾವ ಕಾರ್ಯಕ್ಕಾಗಿ ಬಂದಿರುವಿರಿ? ಅಮ್ಮ, ಈ ಲಂಕಾನಗರವು ಬಹಳ ಸುಂದರವಾಗಿದೆಯಂತೆ. ತಾವು ಅನುಮತಿಯನ್ನು ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದುಬಿಡುವೆ. ನಮ್ಮ ಪುರಪ್ರವೇಶ ಮಾಡಲು ಬಂದಿರುವಿರಿ? ಅಪ್ಪಣೆ ಕೊಟ್ಟಿರ್ತಾನೆ. ಹೌದಮ್ಮ. ತ್ರಿಮೂರ್ತಿಗಳೇ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದೇ? ಅಮ್ಮ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ಈ ಮರ್ಕಟನಿಗೆ ಎಲ್ಲವೂ ಸಾಧ್ಯ. ನಿಜ ನಿಜ. ತಮಗೆ ಸಾಧ್ಯವಾಗಿರಬಹುದು, ಆದರೆ ನಾನ್ಯಾರೆಂಬುದನ್ನು ವಿಚಾರಿಸಲಿಲ್ಲವಲ್ಲ. ಅಮ್ಮ, ಮರೆತಿದ್ದೇನು ತಾಯಿ. ನೀನು ಯಾರು? ನಿನ್ನೆ ನಾಮಾಂಕಿತವೇನು? ಈ ಲಂಕಾ ಪಟ್ಟಣದ ದ್ವಾರಪಾಲಕಿ, ರಾವಣನಿಂದ ನೇಮಿಸಲ್ಪಟ್ಟಿರುವ ಲಂಕಿಣಿ. ಓಹೋ, ಕಿಣಿಕಿಣಿ ಮಿಣಿಮಿಣಿ, ಕಿಣಿಕಿಣಿ ಮಿಣಿಮಿಣಿ, ಕಿಣಿಕಿಣಿ ಮಿಣಿಮಿಣಿ ಎಂದೆ. ನನ್ನ ಅಪ್ಪಣೆ ಇಲ್ಲದೆ ಒಂದು ಇರುವೆಯೂ ಸಹ ಒಳಗೆ ಹೋಗಲು ಸಾಧ್ಯವಿಲ್ಲ. ಓಹೋ, ಇರುವೇನು ಹೋಗಕ್ಕಾಗಲ್ಲ. ಹಾಗಾದರೆ ಆಯ್ತು, ಪ್ರವೇಶ ಮಾಡಬೇಕಾದ್ರೆ ಮೊದಲು ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದ್ರೆ ಮಾತ್ರ ಪುರಪ್ರವೇಶ. ಅಮ್ಮ, ಯುದ್ಧವೇ? ಅಮ್ಮ, ನೀನಾದರೂ ಹೆಂಗಸು, ನಾನಾದರೂ ಪುರುಷನು. ನಾನು ಹೆಂಗಸಾದರೆ ಮಾತೃ ಸ್ವರೂಪಳಲ್ಲವೇ?
ನನ್ನ ಮೇಲೆ ಯುದ್ಧವನ್ನು ಮಾಡಿ ಸೋಲುವೆ ಎಂಬ ಭಯವೇ ನಿನಗೆ? ಅಲ್ಲಮ್ಮ, ಆಗಲ್ಲಮ್ಮ. ನೀನು ಆಯುಧವನ್ನು ಹಿಡಿದಿರುವೆ, ಬಿಟ್ಟು ಬಿಡುವೆ. ನಾನಾದರೋ ನಿರಾಯುಧನು. ಅಮ್ಮ, ಬೇಡ ತಾಯಿ, ಬೇಡ ತಾಯಿ. ಈಗ ಒಂದು ಪಂಥದ ಮೇಲೆ ನಾವಿರುವರು ಯುದ್ಧವನ್ನು ಮಾಡೋಣ. ಪಂಥ? ಹೌದಮ್ಮ, ಆಗಬಹುದು. ಯಾವ ಪಂಥ? ಅಮ್ಮ, ನೀನು ಮೊದಲು ನನ್ನ ಮೇಲೆ 3 ಪ್ರಹಾರಗಳನ್ನು ಪ್ರಹರಿಸು. ಮೊದಲು? ಹೌದಮ್ಮ, ನೀನೇ ಮೊದಲು ಪ್ರಹರಿಸು. ನಾನು ಮೊದಲು ನಿನಗೆ 3 ಮುಷ್ಟಿ ಪ್ರಹಾರಗಳು ನೀಡಬೇಕು. ಹೌದಮ್ಮ, ಹೌದು. ಅಮ್ಮ, ಸ್ವಲ್ಪ ತಡಿ. ಆ ರಾಮಾನುಗ್ರಹದಿಂದ ನಾನೇನಾದರೂ ಬದುಕುಳಿದಿದ್ದರೆ ಒಂದೇ ಒಂದು ಬಾರಿ ಬದುಕಿ ಉಳಿದರಲ್ಲವೇ? ಹೌದಮ್ಮ. ಮರ್ಕಟಕ್ಕೆ ಬುದ್ಧಿ ಭ್ರಮಣೆಯಾಗಿರುವುದು. ಮೊದಲು ನಾನು 3 ಪ್ರಹಾರಗಳು ನೀಡಬೇಕಂತೆ. ಬದುಕಿ ಉಳಿದರೆ. ಹೌದಮ್ಮ ರೇ, ಬದುಕುಳಿದಿದ್ದರೆ. ಉಳಿದರೆ. ಹೌದಮ್ಮ ರೇ. ಉಳಿದರಲ್ಲವೇ? ಕುಳಿತುಕೋ. ಆಗಬಹುದಮ್ಮ. ಕುಳಿತುಕೋ. ಜೈ ಶ್ರೀರಾಮ್. ಬಹಳ ದಿನಗಳಲ್ಲಿ ಯಾರಿಗೂ ಜೈ ಜೈ ಶ್ರೀರಾಮ್. ಜೈ ಜೈ ಶಾಂಭವಿ. ಜೈ ಜೈ ರಘುವೀರ ಸಮರ್ಥ. ನಾನಿದ್ರೆಯಲ್ಲಿ ಮಂಪರಿನಲ್ಲಿ ಪ್ರಾರ್ಥಿಸಿಲ್ಲ. ಇನ್ನೂ 2 ಪ್ರಹಾರಗಳಿರು. ಕುಳಿತುಕೋ. ಆಗಬಹುದಮ್ಮ. ಜೈ ಜೈ ರಮಣೇಶ್ವರ. ಜೈ ಜೈ ರಘುವೀರ ಸಮರ್ಥ. ಈ ಮರ್ಕಟ್ಟು ಬಹಳ ಪ್ರಭಾವಶಾಲಿ ಹಾಗೂ ಪರಾಕ್ರಮಶಾಲಿ ಎಂದು ತೋರುತ್ತಿರುವುದು. ಈ ಸಾರಿ ಖಂಡಿತ ಬಿಡಿಸುವುದಿಲ್ಲ. ಕುಳಿತುಕೋ. ಆಗಬಹುದಮ್ಮ. ಜೈ 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 ಕಾಳಗಡ್ಡೆ. ಜೈ ಜೈ ರಘುವೀರ ಸಮರ್ಥ. ಸಿದ್ಧಳಾಗು. ಆಹಾರ ಸಿದ್ಧಳಾಗೋ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಎಂದು ವಾನರ ವೀರನನ್ನು ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣ ಅವನಿಗೆಂದು ರಾವಣಿಗೆ ಅಪಜಯವೆಂದು ಪಿತಾಮಹನು ಹೇಳಿದ್ದನು. ಅದು ಇಂದಿಗೆ ನಿಜವಾಯಿತು. ನಿರಾತಂಕವಾಗಿ ರಾಮಕಾರ್ಯವನ್ನು ಸಾಧಿಸಿ ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ಅಲ್ಲಿ ಕಾಣುವ ಸಮುದ್ರಕ್ಕೆ ಈ ನನ್ನ ದೇಹವನ್ನು ತಳ್ಳಿಬಿಡು. ಆಗಬಹುದು. ಒಡೆಯನ ಬದಿಯು ಮುಗಿದು ದೀಂದಿಗೆ ತಡೆಯಲಾರೆ ಶೋಕವ. ಒಡೆಯನ ಬದಿಯು ಮುಗಿದು ದೀಂದಿಗೆ ತಡೆಯಲಾರೆ ಶೋಕವ. ಜಡಜ ಗಂಧಯ ಹುಡುಪ ಮುಖಿಯಲ ಜಡಜ ಗಂಧಯ ಹುಡುಪ ಮುಖಿಯಲ ಬಡನಡುವಿನ ಬಾಲೆಯ. ಬಡನಡುವಿನ ಬಾಲೆಯ
ರಾಮಚಂದ್ರ ಹಮಮ ಕಾಣೆ ಭೂಮಿ ಜಾತೆಯ ಹಮಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಹಮಮ ಕಾಣೆ ಭೂಮಿ ಜಾತೆಯ ಪುರದ ನಾಗಾ ಭಾಗಗಳಲ್ಲಿ ಹುಡುಕಿದರು ಮಾತೆಯವರ ಸುಳಿವೆ ಸಿಕ್ಕಲಿಲ್ಲ. ಎಲ್ಲಿ ಹುಡುಕಲಿ? ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದಿನಲ್ಲ. ಇಲ್ಲಾದರೂ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರಾಭರಣಗಳಿಲ್ಲದೆ ಬಿದ್ದಿರುವರು. ಚೀಚಿ, ಇಲ್ಲಿ ಏನಾದರೂ ಮಾತೆಯವರು ಇರಬಹುದಾ? ಹುಡುಕಿ ನೋಡುವೆನು. ಹಾ, ಸಿಕ್ಕಿದರು, ಮಾತೆಯವರು ಸಿಕ್ಕಿದರು. ಮಾತೆಯವರ ದರ್ಶನವಾಯಿತು. ಇಲ್ಲಿಗೆ ನನ್ನ ದೂತತ್ವವು ಸಾರ್ಥಕವಾಯಿತು ತಂದೆ, ಇಲ್ಲಿಗೆ ನನ್ನ ದೂತತ್ವವು ಸಾರ್ಥಕವಾಯಿತು. ರಾಮಚಂದ್ರನು ಹೇಳಿದ್ದನು, ಗುರುಗಳು ಚೆನ್ನಾಗಿ ಶೋಧಿಸಿ ನೋಡಲಿ ಹೇಳಿದ್ದರು. ಇರಲಿ, ಮಾತೆಯವರನ್ನು ಮತ್ತೊಂದು ಸಾರಿ ಪರಿಶೀಲಿಸಿ ನೋಡುವೆನು. ಇದೇನೋ ಮೋಚಕ ಆದುದೇ ದುರ್ದೈವವೇ ದುರ್ದೈವವೇ. ಅಯ್ಯೋ ರಾಮಚಂದ್ರ, ಆಯಿತೇನೋ ಮೋಸ ಕಾರ್ಯ ಅದುದೇ ದುರ್ದೈವವೇ. ಅಯ್ಯೋ ರಾಮಚಂದ್ರ, ಆಯಿತೇನೋ ಮೋಸ ಕಾರ್ಯ ಅದುದೇ ದುರ್ದೈವವೇ. ವಾಯುಳು ಸುರಲಾರೆ ನಿಧನ, ವಾಯುಳು ಸುರಲಾರೆ ನಿಧನ, ರಾಮಗೆಂದು ಬೇಡನಯ್ಯೋ. ರಾಮಚಂದ್ರ, ರಾಮಗೆಂದು ಬೇಡನಯ್ಯೋ. ದುರುಳನೇಕ
ಏನನ್ನು ಮಾಡಿದ್ದೇನೆಂದು ನನ್ನನ್ನು ಇಲ್ಲಿಗೆ ಕಳಿಸಿದೆ ತಂದೆ. ಈ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳಿಸಿದೆಯಾ ತಂದೆ? ಅಯ್ಯೋ, ತ್ರಿಲೋಕ ಪಾವನಲಾದ ಸೀತಾ ಮಾತೆಯವರು ಈ ದುರುಳನಾದ ರಾವಣನ ಪಕ್ಕದಲ್ಲಿ ಮಲಗಿರುವಲ್ಲ. ಅಮ್ಮ ಅಮ್ಮ, ನೀವ್ಯಾರು? ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತಾ ಮಾತೆಯವರು. ನೀವು ಸಹ ಈತನ ವೈಭವಕ್ಕೆ ಮರಳಾದಿರೇನಮ್ಮ, ಈತನ ವೈಭವಕ್ಕೆ ಮರಳಾದಿರ. ನಿಮ್ಮಂತವರ ಪಾಡೇ ಈಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು? ಅಯ್ಯೋ ಅಯ್ಯೋ ವಿಧಿಯೇ, ಈ ದೃಶ್ಯಗಳನ್ನು ನೋಡುವ ಮೊದಲು ನನ್ನ ಕಣ್ಣುಗಳು ಸೇರಿ ಹೋಗಬಾರದಿದ್ದೆ. ಏನು ಮಾಡಲಿ ನಾನು ಈಗ? ಏನು ಮಾಡಲಿ? ಒಂದೇ ಹೇಟಿಗೆ ಪ್ರಾರ್ಥಿಸಲಿ. ಇಲ್ಲ 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 ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ? ಮರೆತಿದ್ದೆನು ದೇವ ರಾಮಚಂದ್ರ, ಹರಿಯದೆ ಹಾಡಿದ ಮಾತುಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು. ರಾಮಚಂದ್ರನು ಮಾತೆಯವರನ್ನು ಕಂಡಾಗ ಕೆಲವು ಗುರುತುಗಳನ್ನು ಶೋಧಿಸಿ ನೋಡಲು ಹೇಳಿದ್ದರು. ಶೋಧಿಸಿ ನೋಡದೆ ಹಾಡಿದ ಮಾತುಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು. ಮತ್ತೊಂದು ಸಾರಿ ಗುರುತುಗಳನ್ನು ಶೋಧಿಸಿ ನೋಡುವೆನು. ರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ತಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ ರಾಮ. ರಾಮಚಂದ್ರ ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ. ಮಾತೆ ಇವಳಲ್ಲ, ಪೂಜಾತ ಇವಳಲ್ಲ ರಾಮ. ರಾಮಚಂದ್ರ ರಾಮ. ರಾಮಚಂದ್ರ